ಟಿಕೆಟ್ ಅನ್ನು ಕೊಟ್ಟಂತಹ ಬಿಜೆಪಿಯ ವರಿಷ್ಠರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ರು. ಇದೀಗ ಬಿಜೆಪಿ ಕಚೇರಿಗೆ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಯದುವೀರವರ ಆಗಮನ ಆಗಿದೆ. ಕೇಸರಿ ಶಾಲ್ ಅನ್ನು ಧರಿಸಿ ಯದುವೀರವರು ಆಗಮಿಸಿದ್ದಾರೆ. ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಕೂಡ ಬರಮಾಡಿಕೊಂಡಿದ್ದಾರೆ. Okay, thank you, sir. ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಆಗಮನ ಆಗಿದೆ. ಇವತ್ತು ಒಂದಷ್ಟು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ಕೂಡ ಬಿಜೆಪಿ ನಾಯಕರ ಜೊತೆಗೆ ಯದುವೀರ್ ಅವರು ನಡೆಸಲಿದ್ದಾರೆ. ನಿನ್ನೆಯಷ್ಟೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಯದುವೀರ್ ಅವರ ಹೆಸರು ಘೋಷಣೆಯಾಗಿದೆ. ಹಾಗಾಗಿ ಪ್ರಪ್ರಥಮ ಬಾರಿಗೆ ಅವರು ಬಿಜೆಪಿ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಯದುವೀರ್ ಅವರು ಅಧಿಕೃತವಾಗಿ ರಾಜಕೀಯಕ್ಕೆ ಈ ಮುಖೇನವಾಗಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಪ್ರತಾಪ ಸಿಂಹ ಅವರಿಗೆ ಮೈಸೂರಿನಲ್ಲಿ ಟಿಕೆಟ್ ಮಿಸ್ ಆಯಿತು. ಯದುವೀರ್ ಅವರಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಇನ್ನೇನು ಅಖಾಡಕ್ಕೆ ಇಳಿಬೇಕಿದೆ, ಪ್ರಚಾರ ಕಾರ್ಯ ಶುರುವಾಗಬೇಕಿದೆ. ಅದಕ್ಕೂ ಮುನ್ನ ಒಂದಷ್ಟು ಬಿಜೆಪಿಯ ನಾಯಕರುಗಳ ಜೊತೆಗೆ ಅವಲೋಕನವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ, ಚರ್ಚೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಯದುವೀರ್ ಅವರು ಇವತ್ತು ಬೆಂಗಳೂರಿನ ಬಿಜೆಪಿಯ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತು ಇಲ್ಲಿ ಸಮಯವನ್ನು ಕಳೆಯಲಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಉಪಸ್ಥಿತಿ ಇರುತ್ತೆ. ಅವರೆಲ್ಲರೊಟ್ಟಿಗೂ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರೆ. ಮುಂದಿನ ಚುನಾವಣಾ ಪ್ರಚಾರದ ರೂಪುರೇಷೆಯ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆಯಾಗುತ್ತೆ. ಅಧಿಕೃತವಾಗಿ ರಾಜಕೀಯಕ್ಕೆ ಅವರು ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ರಣತಂತ್ರವನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆಯೂ ಡೀಪ್ ಆಗಿ ಡಿಸ್ಕಷನ್ ಆಗಲಿದೆ. ರಾಜ ಯಡಿಯೂರ ಅವರು ಕೊಟ್ಟಿರುವಂಥದ್ದು ನೋಡಿ, ಇಡೀ ದಕ್ಷಿಣ ಕರ್ನಾಟಕ ಇವತ್ತು ಅಭಿವೃದ್ಧಿ ಆಗಿದ್ದರೆ ಮೈಸೂರು ಮತ್ತು ಬೆಂಗಳೂರು ಸಮೇತವಾಗಿ ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಒಡೆಯರ ಮಹಾರಾಜರುಗಳದ್ದು. ಸಮಗ್ರವಾಗಿ ಅಭಿವೃದ್ಧಿ, ನೀರಾವರಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಎಜುಕೇಷನಲ್ ಫೀಲ್ಡಲ್ಲಿ ಮೊದಲನೇ ವುಮನ್ನ ಕಾಲೇಜನ್ನು ಮಾಡಿರುವಂಥದ್ದು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ತೆಗೆದಿರುವಂಥದ್ದು, ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಸಾಮಾಜಿಕವಾಗಿ ಕರ್ನಾಟಕದಲ್ಲಿ ಮೊದಲನೇ ರಿಸರ್ವೇಷನನ್ನು, ಸ್ವತಂತ್ರ ಪೂರ್ವದ ಮೊದಲನೇ ರಿಸರ್ವೇಷನನ್ನು 75% ಟೋಟಲ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ಅದನ್ನು ಮಾಡಿದಂಥ ಶ್ರೇಯಸ್ಸು ಮಹಾರಾಜರಿಗೆ ಹೋಗ್ತದೆ. ಹೀಗಾಗಿ ಸಾಮಾಜಿಕ ನ್ಯಾಯವನ್ನು ಕೂಡ ಕೊಟ್ಟಿದ್ದಾರೆ. ಅಭಿವೃದ್ಧಿಗೂ ಕೂಡ ಒಂದು ರೀತಿಯಲ್ಲಿ ಪುಷ್ಟಿ ನ್ಯಾಯವನ್ನು ಕೊಟ್ಟಂಥ ಮಂಥನಕ್ಕೆ ಕೊಟ್ಟಿರುವಂಥದ್ದಕ್ಕೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ದೊಡ್ಡ ಒಂದು ಒಳ್ಳೆಯ ಅಭಿಪ್ರಾಯ, ಸಂತಸದ ವಿಚಾರ ಅನ್ನುವಂಥದ್ದು ಅಲೆಯಾಗಿ ಹೋಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಅಳೆದು ತೂಗಿ ಸಾಕಷ್ಟು ಮಾನದಂಡಗಳನ್ನು ಅನುಸರಿಸಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಯದುವೀರ್ ಅವರು ಕೂಡ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಮಾಜ ಸೇವೆ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇದ್ದವರು. ಹಾಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಈಸಿಯಾಗಿ ಈ ಬಾರಿಯೂ ಕೂಡ ತನ್ನ ತೆಕ್ಕೆಗೆ ಹಾಕೊಳ್ಳಬಹುದು ಅಂತ ಯದುವೀರ್ ಅವರನ್ನ ಕಣಕ್ಕಿಳಿಸಿದೆ ಬಿಜೆಪಿ. ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಆದರೂ ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡ್ತೀವಿ ಅನ್ನೋ ಸಂದೇಶವನ್ನ ಈಗಾಗಲೇ ಪ್ರತಾಪ ಸಿಂಹ ಅವರು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯದುವೀರ್ ಅವರು ಕೂಡ ಅಧಿಕೃತವಾಗಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿಯೋದಕ್ಕೆ ಬೇಕಾದ ಸಿದ್ಧತೆಗಳನ್ನ ಈಗಿನಿಂದಲೇ ಮಾಡಿಕೊಳ್ತಿದ್ದಾರೆ. ನಿನ್ನೆಯಷ್ಟೇ ಟಿಕೆಟ್ ಘೋಷಣೆಯಾಗಿದೆ. ಇವತ್ತಿನಿಂದ ಕಾರ್ಯಪ್ರವೃತ್ತರಾಗ್ತಿದ್ದಾರೆ ಯದುವೀರ್ ಅವರು. ಅದಕ್ಕೆ ಪ್ರಥಮವಾಗಿ ಅವರು ಬಿಜೆಪಿ ಕಚೇರಿಗೆ ಬಂದು
ಒಂದಷ್ಟು ವಿಚಾರಗಳ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಅವರು ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿರೋದ್ರಿಂದ ಈ ಬಿಜೆಪಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಕಚೇರಿ ಇರಬಹುದು, ನಾಯಕರುಗಳ ಪರಿಚಯ ಆಗಬೇಕಾಗುತ್ತೆ. ಹಾಗಾಗಿ ನಾಯಕರುಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇರುತ್ತೆ.